ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಲಾಸ್ ರಿಲೇಟೆಡ್ ಟು ವಿಮೆನ್ ಎಕ್ಸ್ಪ್ಲೈನ್ ಮಾಡಿದ್ದೆ 7 ವಿವಿಧ ಕಾಯ್ದೆಗಳ ಬಗ್ಗೆ. ಅವುಗಳನ್ನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ 7 ಇಂಪಾರ್ಟೆಂಟ್ ಲಾಸ್ ಇಂಟ್ರೊಡ್ಯೂಸ್ಡ್ ಬೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ಇಂಡಿಯನ್ ವಿಮೆನ್. ಸೊ ಫಸ್ಟ್ ಒನ್, ಯಾಕೆ ಈ ಕಾಯ್ದೆಗಳನ್ನ ಮಹಿಳೆಯರಿಗಾಗಿ ಭಾರತ ಸಂವಿಧಾನ ಕಾಯ್ದೆಗಳನ್ನ ಮಾಡಿದೆ? ವೈ ದೇರ್ ಆರ್ ಸೆಪರೇಟ್ ಲಾಸ್ ಫಾರ್ ಇಂಡಿಯನ್ ವಿಮೆನ್? ಸೊ ಪರ್ಟಿಕ್ಯುಲರ್ಲಿ ಲಾಸ್ ರಿಲೇಟೆಡ್ ಟು ವಿಮೆನ್ ಆರ್ ಡಿಸೈನ್ಡ್ ಟು ಪ್ರೊಟೆಕ್ಟ್ their rights, ensure equality and prevent discrimination and violence. ಸೊ ಮಹಿಳೆಯರನ್ನ ಅಸಮಾನತೆಯಿಂದ ರಕ್ಷಿಸಲಿಕ್ಕಾಗಿ, ಹಾಗೆಯೇ ಅವರ ಹಕ್ಕುಗಳನ್ನು ರಕ್ಷಿಸಲಿಕ್ಕಾಗಿ, ಜೊತೆಗೆ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರಲಿಕ್ಕಾಗಿ, ಜೊತೆಗೆ ವೈಲೆನ್ಸ್ ಅಂದರೆ ದೌರ್ಜನ್ಯವನ್ನು, ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಅನ್ಯಾಯ ಅಥವಾ ದೌರ್ಜನ್ಯಗಳನ್ನು ಹೋಗಲಾಡಿಸಲಿಕ್ಕಾಗಿ ಭಾರತೀಯ ಸಂವಿಧಾನ ಕೆಲವೊಂದು ಕಾಯ್ದೆಗಳನ್ನು ಜಾರಿಗೆ ತಂದಿದೆ. So in India, these laws are rooted in the principles of constitution which guarantees equality, dignity and justice to all the citizens. ಎಲ್ಲ ನಾಗರಿಕರಿಗೆ ಸಮಾನತೆಯನ್ನ, ಗೌರವವನ್ನ ಹಾಗೂ ನ್ಯಾಯವನ್ನ ಕೊಡಲಿಕ್ಕಾಗಿ ಭಾರತ ಸಂವಿಧಾನ ಕೆಲವೊಂದು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದಿದೆ ಅಂತ ಹೇಳಿ. ಇಲ್ಲಿ ಪ್ರಮುಖವಾಗಿ ನಾನು ಮಹಿಳೆಯರಿಗಾಗಿ ಇರುವ ಕಾಯ್ದೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಸೊ ಕಳೆದ ವಿಡಿಯೋದಲ್ಲಿ 7 ಪ್ರಮುಖ ಕಾಯ್ದೆಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಆ 7 ಕಾಯ್ದೆಗಳನ್ನು ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. ಅದರಲ್ಲಿ ಫಸ್ಟ್ ಒನ್, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ವಿಮೆನ್ ಅಂತ ಹೇಳಿ, ಮಹಿಳೆಯರಿಗಾಗಿ ಇರುವ ಸಂವಿಧಾನಿಕ ಹಕ್ಕುಗಳು ಯಾವ್ಯಾವುದು ಅಂತ ಹೇಳಿ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಅ ಫಂಡಮೆಂಟಲ್ ರೈಟ್ಸ್ ದಟ್ ಎಂಪವರ್ ವಿಮೆನ್. ಮಹಿಳಾ ಸಬಲೀಕರಣಕ್ಕಾಗಿ ಭಾರತೀಯ ಸಂವಿಧಾನ ಕೆಲವೊಂದು ಕಾಯ್ದೆಗಳನ್ನು ಜಾರಿಗೊಳಿಸಿದೆ. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ರೈಟ್ ಟು ಈಕ್ವಾಲಿಟಿ ಅಂಡರ್ ಆರ್ಟಿಕಲ್ 14. ಎಲ್ಲರಿಗೂ ಗೊತ್ತಿರೋ ಹಾಗೆ ಆರ್ಟಿಕಲ್ 14 ಅಡಿಯಲ್ಲಿ ಸಮಾನತೆಯನ್ನ ದೊರಕಿಸಿಕೊಟ್ಟಿದೆ. ಈಕ್ವಲ್ ರೈಟ್ಸ್ ಬಿಫೋರ್ ಲಾ, ಕಾಯ್ದೆಯ ಎದುರು ಎಲ್ಲರೂ ಸರಿ ಸಮಾನರು ಅನ್ನೋದನ್ನ. ಎರಡನೇದಾಗಿ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂಡರ್ ಆರ್ಟಿಕಲ್ 15. ಆರ್ಟಿಕಲ್ 15 ಅಡಿಯಲ್ಲಿ ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯವನ್ನ, ಅಸಮಾನತೆಯನ್ನ ಹೋಗಲಾಡಿಸುವಂತಹ ಒಂದು ಕಾಯ್ದೆ. ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಜೆಂಡರ್, ಲಿಂಗ ಆಧಾರಿತ ತಾರತಮ್ಯವನ್ನ ಮಾಡುವ ಹಾಗಿಲ್ಲ ಅಂತ ಹೇಳಿ. ಹಾಗೆ ಈಕ್ವಲ್ ಅಪಾರ್ಚುನಿಟಿ ಆರ್ಟಿಕಲ್ 16. ಸೊ ಆರ್ಟಿಕಲ್ 16 ಅಲ್ಲಿ ಈಕ್ವಲ್ ಅಪಾರ್ಚುನಿಟಿ ಇನ್ ದ ಸೆನ್ಸ್ ಹಿಯರ್ ಈಕ್ವಲ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ, ಸಮಾನ ಉದ್ಯೋಗಾವಕಾಶಗಳನ್ನು ಕೊಡುವಂತಹ ಆರ್ಟಿಕಲ್ ಇದು ಆರ್ಟಿಕಲ್ 16. ಅಂದ್ರೆ ಇಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಸಮಾನ ಉದ್ಯೋಗಾವಕಾಶಗಳನ್ನು ದೊರಕಿಸಿಕೊಡುವಂಥದ್ದು. ಹಾಗೆ ರೈಟ್ ಟು ಲೈಫ್ ಅಂಡ್ ಡಿಗ್ನಿಟಿ ಆರ್ಟಿಕಲ್ 21. ಸೊ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇಲ್ಲಿ ಅವರ ಜೀವದ ಬಗ್ಗೆ ಮತ್ತು ಗೌರವದ ಬಗ್ಗೆ ಇರುವಂತಹ ಹಕ್ಕು. ಪ್ರತಿಯೊಬ್ಬರಿಗೂ ತಮ್ಮ ಜೀವದ ಬಗ್ಗೆ, ತಮ್ಮ ಗೌರವದ ಬಗ್ಗೆ, ತಮ್ಮ ಘನತೆಯ ಬಗ್ಗೆ ಹಕ್ಕುಗಳನ್ನು ನೀಡಲಾಗಿದೆ ಅಂತ ಹೇಳಿ. ಈ 4 ಕಾಯ್ದೆಗಳನ್ನ, 4 ಹಕ್ಕುಗಳನ್ನ ಸಂವಿಧಾನ ಎಲ್ಲ ನಾಗರಿಕರಿಗೂ ಕೊಟ್ಟಿದೆ. ಇಲ್ಲಿ ನಾವು ಮಹಿಳೆಯರಿಗೂ ಕೂಡ ಈ ಹಕ್ಕುಗಳನ್ನು ವಿಶೇಷವಾಗಿ ಪರಿಗಣಿಸಬಹುದು ಅಂತ ಹೇಳಿ. ಇನ್ನು ಎರಡನೇದಾಗಿ ಲಾಸ್ ಅಗೇನ್ಸ್ಟ್ ವೈಲೆನ್ಸ್ ಅಂಡ್ ಅಬ್ಯೂಸ್, ಮಹಿಳಾ ದೌರ್ಜನ್ಯದ ವಿರೋಧ ಇರುವಂತಹ ಕಾಯ್ದೆಗಳು. ಅಂದ್ರೆ ಮಹಿಳಾ ದೌರ್ಜನ್ಯವನ್ನ ವಿರೋಧಿಸಲಿಕ್ಕಾಗಿ, ಹೋಗಲಾಡಿಸಲಿಕ್ಕಾಗಿ ಇರುವಂತಹ ಕಾಯ್ದೆಗಳು ಯಾವ್ಯಾವುದು ಅಂತ ಹೇಳಿ. ಇಲ್ಲಿ ನಾವು ಈ ಒಂದು ಅಡಿಯಲ್ಲಿ ಲಾಸ್ ಅಗೇನ್ಸ್ಟ್ ವೈಲೆನ್ಸ್ ಅಂಡ್ ಅಬ್ಯೂಸ್ ಅಡಿಯಲ್ಲಿ 3 ಕಾಯ್ದೆಗಳನ್ನು ಮತ್ತೆ ನಾವು ತಗೊಳ್ಬಹುದು. ಅದರಲ್ಲಿ ಮೊದಲನೇದಾಗಿ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005, ಜನರಲಿ ನೋನ್ ಆಸ್ DVA, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005. This is enforced in the year 2005. So this act particularly protects women from physical, emotional, verbal and economic abuse. Very importantly, Domestic Violence Act protects women from physical, emotional, verbal as well as economic abuse. ಅಂದರೆ ಮಹಿಳೆಯರನ್ನ ಭೌತಿಕ ಮತ್ತು ಭಾವನಾತ್ಮಕ ಹಾಗೂ ಮೌಖಿಕ, ನಾವೇನು ಹೇಳ್ತೇವೆ, ಇವುಗಳ ಒಂದು ದೌರ್ಜನ್ಯದಿಂದ ರಕ್ಷಣೆ ಮಾಡಲಿಕ್ಕಾಗಿ ಈ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ದಿಸ್ DVA, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಅಪ್ಲೈಸ್ ಟು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ ಅಪ್ಲೈಸ್ ಟು ವೈಫ್ಸ್, ಲಿವ್-ಇನ್ ಪಾರ್ಟ್ನರ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್. ಅಂಡ್ ಆಲ್ಸೋ ಇಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಆರ್ಡರ್ಸ್, ರೆಸಿಡೆನ್ಸ್ ರೈಟ್ಸ್ ಅಂಡ್ ಮೇಂಟೆನೆನ್ಸ್. ಈ ಕಾಯ್ದೆಯನ್ನ ಯಾಕಾಗಿ ಜಾರಿಗೊಳಿಸಿದ್ದಾರೆ ಅಂತಂದ್ರೆ ಮಹಿಳೆಯರ
ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಮನೆಯ 4 ಗೋಡೆಗಳ ಮಧ್ಯೆ ಆಗುವಂತಹ ಹಿಂಸೆಗಳನ್ನ, ದೌರ್ಜನ್ಯಗಳನ್ನ ತಡೆಗಟ್ಟಲಿಕ್ಕಾಗಿ ಈ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿದ್ದಾರೆ. ಸೊ ಈ ಕಾಯ್ದೆ ಏನ್ ಮಾಡುತ್ತೆ ಅಂತಂದ್ರೆ ಮಹಿಳೆಯರಿಗೆ ರೆಸಿಡೆನ್ಸ್ ರೈಟ್ಸ್, ವಸತಿ ಹಕ್ಕುಗಳನ್ನ ಕೊಡುತ್ತೆ, ಹಾಗೆ ಮೇಂಟೆನೆನ್ಸ್ ಅನ್ನ ಕೊಡುತ್ತೆ. ಸೊ ಇದಕ್ಕಿಂತ ಮೊದಲು ಒಂದು 498A ಅನ್ನೋದೊಂದು ಕಾಯ್ದೆ ಇತ್ತು. ಸೊ ಇಲ್ಲಿ ಆ ಕಾಯ್ದೆಯನ್ನ ಬಹಳಷ್ಟು ಮಹಿಳೆಯರು ದುರುಪಯೋಗ ಪಡಿಸಿಕೊಂಡದ್ದರಿಂದ DVA ಅನ್ನ ಹೊಸದಾಗಿ ಜಾರಿಗೆ ತಂದಿದ್ದಾರೆ. 498A ಅಡಿಯಲ್ಲಿ ಒಬ್ಬ ಮಹಿಳೆ, ವಿವಾಹಿತ ಮಹಿಳೆ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ವೇಳೆ ಕಂಪ್ಲೇಂಟ್ ಮಾಡಿದ್ರೆ ಯಾವುದೇ ಒಂದು ಏನಂದ್ರೆ ನಾನ್ ಬೆಲೆಬಲ್ ವಾರೆಂಟ್ ಇತ್ತು ಅಂದ್ರೆ ಇಮಿಡಿಯೇಟ್ಲಿ ಅತ್ತೆ ಮನೆಯ ಕಡೆಯವರನ್ನ ಅರೆಸ್ಟ್ ಮಾಡುವಂತಹ ಪದ್ಧತಿ ಇತ್ತು. ಅದು ಪತಿ ಆಗಿರ್ಬೋದು, ಪತಿಯ ತಂದೆ, ತಾಯಿ, ಅಕ್ಕ, ತಂಗಿ ಯಾರೇ ಇರಲಿ, ವಿವಾಹಿತ ಮಹಿಳೆ ಯಾರೆಲ್ಲರ ಮೇಲೆ ಕಂಪ್ಲೇಂಟ್ ಮಾಡ್ತಾಳೋ ಅವರನ್ನ ಯಾವುದೇ ಒಂದು ವಿಚಾರಣೆ ಇಲ್ಲದೆ ಅರೆಸ್ಟ್ ಮಾಡಿಬಿಡ್ತಾ ಇದ್ರು. ಇದನ್ನ ಬಹಳಷ್ಟು ಮಹಿಳೆಯರು ದುರುಪಯೋಗ ಪಡಿಸಿಕೊಂಡಿದ್ದರಿಂದ DVA ಹೊಸದಾಗಿ ತಂದಿದ್ದಾರೆ, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005ರಲ್ಲಿ. ಇಲ್ಲಿ ನಾನ್ ಬೆಲೆಬಲ್ ವಾರಂಟ್ ಇಲ್ಲ, ಮೊದಲು ವಿಚಾರಣೆಯಾಗಿ ನಂತರ ಶಿಕ್ಷೆಯಾಗುತ್ತೆ. ವಿದ್ಯಾರ್ಥಿಗಳೇ, ಆಪ್ತರೆ, ನಿಮ್ಗೇನಾದ್ರೂ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಶೇಷವಾದ ಪ್ರತ್ಯೇಕವಾದ ಈ ಒಂದು ಕಾಯ್ದೆಗೆ ಸಂಬಂಧಿಸಿದ ಒಂದು ವಿಡಿಯೋವನ್ನ ನಾನು ಮಾಡಿದ್ದೇನೆ, ಅದನ್ನ ನೀವು ಹೋಗಿ ಚೆಕ್ ಮಾಡಬಹುದು. ಇನ್ನು ಲಾಸ್ ಅಗೇನ್ಸ್ಟ್ ವೈಲೆನ್ಸ್ ನಲ್ಲಿ ಎರಡನೇದು ಡೌರಿ ಪ್ರೊಹಿಬಿಷನ್ ಆಕ್ಟ್ 1961, ವರದಕ್ಷಿಣ ನಿಷೇಧ ಕಾಯ್ದೆ 1961 ಅಂತ ಹೇಳಿ. ಇಟ್ ಮೇಕ್ಸ್ ಗಿವಿಂಗ್ ಅಂಡ್ ಟೇಕಿಂಗ್ ಡೌರಿ ಪನಿಷಬಲ್ ಅಫೆನ್ಸ್ ಅಂಡ್ ಆಲ್ಸೋ ಇಟ್ ಏಮ್ಸ್ ಟು ಸ್ಟಾಪ್ ಡೌರಿ ಹರಾಸ್ಮೆಂಟ್ ಅಂಡ್ ಡೆತ್ಸ್. ಸೊ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು 1961ರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದಿದೆ. ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ವರದಕ್ಷಿಣೆ ಅನ್ನೋದು ಕಡಿಮೆಯಾಗಿರೋದ್ರಿಂದ ಈ ಕಾಯ್ದೆ ಅಷ್ಟೇನೂ ಮಹತ್ವದಲ್ಲಿ ಇಲ್ಲ ಅನ್ಕೊಳ್ತಾನೆ. ಯಾಕೆಂದ್ರೆ ವರದಕ್ಷಿಣೆ ಅನ್ನೋದು ಬಹಳ ಬಹಳ ಕಡಿಮೆ ಆಗಿದೆ, ಹೆಣ್ಣು ಮಕ್ಕಳ ಸಂಖ್ಯೆಯೇ ಕಡಿಮೆ ಆಗಿರೋದ್ರಿಂದ ವರದಕ್ಷಿಣೆ ಅನ್ನೋ ಕಾನ್ಸೆಪ್ಟು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಅಂತೇಳಿ. ಇನ್ನು ಮೂರನೇದು ಇಂಡಿಯನ್ ಪೆನಲ್ ಕೋಡ್, IPC ಸೆಕ್ಷನ್ಸ್ ಅಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ದೌರ್ಜನ್ಯಗಳನ್ನ, ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯಗಳನ್ನ ತಡೆಗಟ್ಟಲಿಕ್ಕಾಗಿ ಯಾವ್ಯಾವ ಸೆಕ್ಷನ್ ಇದೆ ಅಂದ್ರೆ ಸೆಕ್ಷನ್ 498A ಕ್ರುಯಾಲಿಟಿ ಬೈ ಹಸ್ಬೆಂಡ್ ಅಂಡ್ ರಿಲೇಟಿವ್ಸ್. ನಾನು ಆಗ್ಲೇ ಹೇಳದ್ನಲ್ಲ 498A ಅನ್ನೋ ಒಂದು ಕಾಯ್ದೆ ಇತ್ತು IPC ಸೆಕ್ಷನ್ ಅಡಿಯಲ್ಲಿ, ಅದನ್ನ ದುರುಪಯೋಗ ಪಡಿಸಿಕೊಂಡಿದ್ರಿಂದಲೇ ಈಗ DVA ಬಂದಿದೆ ಅಂತೇಳಿ. ಸೆಕ್ಷನ್ 376 ಪನಿಷ್ಮೆಂಟ್ ಫಾರ್ ರೇಪ್, ಬಲಾತ್ಕಾರ ಅಥವಾ ಅತ್ಯಾಚಾರ ಮಾಡಿದಾಗ ಖಂಡಿತವಾಗಿಯೂ ಒಂದು ಪನಿಷ್ಮೆಂಟ್ ಆಗುವಂತದ್ದಿದೆ, ಅದು 376 ಸೆಕ್ಷನ್ 376 IPC ಅಲ್ಲಿ. ಆಮೇಲೆ ಸೆಕ್ಷನ್ 354 ಔಟ್ರೇಜಿಂಗ್ ಮಾಡೆಸ್ಟಿ ಆಫ್ ಅ ವುಮನ್. ಸೊ ಮಹಿಳೆಯರನ್ನ ದುರುಪಯೋಗ ಪಡಿಸಿಕೊಳ್ಳುವಂಥದ್ದಕ್ಕೂ ಕೂಡ ಸೆಕ್ಷನ್ 354 ಅಲ್ಲಿ ಖಂಡಿತವಾಗಿಯೂ ಶಿಕ್ಷೆ ಆಗುತ್ತೆ. ಈ ಮೂರು ಏನಿದೆ, ಮೂರು ಕಾಯ್ದೆಗಳು ನಮಗೆ ಲಾಸ್ ಅಗೇನ್ಸ್ಟ್ ವೈಲೆನ್ಸ್ ಅಂಡ್ ಅಬ್ಯೂಸ್ ಅಲ್ಲಿ ಬರುತ್ತೆ. ಇನ್ನು ಮೂರನೇದಾಗಿ ವರ್ಕ್ ಪ್ಲೇಸ್ ಪ್ರೊಟೆಕ್ಷನ್ ಲಾಸ್ ಬಗ್ಗೆ. ವರ್ಕ್ ಪ್ಲೇಸ್ ಪ್ರೊಟೆಕ್ಷನ್ ಲಾಸ್ ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಇವಾಗ ಇನ್ ಮಾಡರ್ನ್ ಸೊಸೈಟಿ ಬೋತ್ ಮೆನ್ ಅಂಡ್ ವುಮೆನ್ ಆರ್ ವರ್ಕಿಂಗ್ ಟುಗೆದರ್ ಇನ್ ಅ ಕಾಮನ್ ಪ್ಲೇಸ್ ಅಂಡ್ ವರ್ಕಿಂಗ್ ಅಪಾರ್ಟ್ ಫ್ರಮ್ ದ ಹೋಮ್ ಇಸ್ ಅಟರ್ಲಿ ನೆಸೆಸರಿ ಫಾರ್ ಇಂಡಿಯನ್ ವಿಮೆನ್ ಇನ್ ಮಾಡರ್ನ್ ಸೊಸೈಟಿ ಟು ಗೆಟ್ ಇನ್ಕಮ್ ಫಾರ್ ದ ಫ್ಯಾಮಿಲಿ. ಸೊ ಮಹಿಳೆಯರು ಅತ್ಯವಶ್ಯಕವಾಗಿ ಇವಾಗ ಹೊರಗಡೆ ಹೋಗಿ ದುಡಿಯುವಂತಹ ಪರಿಸ್ಥಿತಿ ಖಂಡಿತ ಇದೆ. ದುಡಿಯುವ ಸ್ಥಳಗಳಲ್ಲಿ ಆಗುವ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕಾಗಿ ಭಾರತೀಯ ಸಂವಿಧಾನ ಕೆಲವೊಂದು ಒಂದು ಕಾಯ್ದೆಯನ್ನ ಜಾರಿಗೊಳಿಸಿದೆ ಇಲ್ಲಿ. ಸೊ ಅದು ಯಾವುದು ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್ 2013. 2013ರಲ್ಲಿ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗುವಂತ ಅಂದ್ರೆ ದುಡಿಯುವ ಕ್ಷೇತ್ರದಲ್ಲಿ ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕಾಗಿ ಮಾಡಿರುವಂತಹ ಒಂದು ಕಾಯ್ದೆ. ಈ ಕಾಯ್ದೆಯನ್ನ ಯಾಕೆ ಮಾಡಿದ್ದಾರೆ, ಏನ್ ಪ್ರಯೋಜನ ಅಂತಂದ್ರೆ, ದಿಸ್ ಪ್ರೊಟೆಕ್ಟ್ಸ್ ವಿಮೆನ್ ಫ್ರಮ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯಗಳನ್ನು, ದುಡಿಯುವ ಸ್ಥಳಗಳಲ್ಲಿ ಆಗುವ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ. ಹಾಗೆ ಇಟ್ ಮೆಂಡೇಟ್ಸ್ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಇನ್ ಆರ್ಗನೈಸೇಷನ್ಸ್. ಪ್ರತಿಯೊಂದು ಸಂಸ್ಥೆಗಳಲ್ಲಿಯೂ, ಅದು ಸರ್ಕಾರಿ ಸಂಸ್ಥೆ ಇರಲಿ, ಅರೆ ಸರ್ಕಾರಿ ಸಂಸ್ಥೆ ಇರಲಿ ಅಥವಾ ಸರ್ಕಾರೇತರ ಸಂಸ್ಥೆ ಇರಲಿ, ಈಗ ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಕೂಡ
ನಾವು ICC ಅಂತ ಕರಿತೇವೆ, ಇಂಟರ್ನಲ್ ಕಂಪ್ಲೈಂಟ್ಸ್ ಕಮಿಟಿ ಅಂತ ಕರಿತೇವೆ. ಇದು ಅವಶ್ಯಕವಾಗಿ ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಲೇಬೇಕು. ಅಲ್ಲಿ ಆಗುವಂತಹ ಮಹಿಳೆಯರ ಮೇಲೆ ದೌರ್ಜನ್ಯಗಳಾದರೆ ಈ ICCಯಲ್ಲಿ ಮಹಿಳೆಯರು ಕಂಪ್ಲೇಂಟ್ ಮಾಡಬಹುದು ಅಂತೇಳಿ. ಹಾಗೆ ದಿಸ್ ಆಕ್ಟ್ ಕವರ್ಸ್ ಬೋತ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಅದು ಸಂಘಟಿತ ವಲಯವೇ ಇರಲಿ, ಅಸಂಘಟಿತ ವಲಯವೇ ಇರಲಿ, ಎಲ್ಲಿಯೇ ಕೆಲಸ ಮಾಡಲಿ ದುಡಿಯುವ ಹೆಣ್ಮಕ್ಳು ಈ ಕಾಯ್ದೆಯ ಅಡಿಯಲ್ಲಿ ಕಂಪ್ಲೇಂಟ್ ಅನ್ನ ಮಾಡಬಹುದು. ದೌರ್ಜನ್ಯಗಳನ್ನ, ತಮ್ಮ ಮೇಲೆ ಆಗುವ ದೌರ್ಜನ್ಯಗಳನ್ನ ತಡೆಗಟ್ಟಬಹುದು ಅಂದ್ರೆ. ಹಾಗೆ ನಂಬರ್ 4, laws related to marriage and family. As you know, marriage and family are the basic institutions of Indian society. There are certain laws enforced by our Indian constitution for these marriage and family also. So here we may categorize these rules under 3 heads. Number 1 is Hindu Marriage Act 1955. So this is a very known act, and this governs marriage, divorce and maintenance among Hindus. So ಹಿಂದೂ ವಿವಾಹ ಕಾಯ್ದೆ 1955 ಅಂತ ಹೇಳ್ತೇವೆ. ಈ ಕಾಯ್ದೆಯ ಅಡಿಯಲ್ಲಿ ಈ ಕಾಯ್ದೆ ಏನ್ ಮಾಡುತ್ತೆ ಅಂದ್ರೆ ವಿವಾಹ, ಹಾಗೆಯೇ ವಿವಾಹ ವಿಚ್ಛೇದನ ಮತ್ತು ಮೇಂಟೆನೆನ್ಸ್ ಕೊಡುವಂತಹ ಒಂದು ಹಿಂದೂಗಳ ಈ ಎಲ್ಲ ವಿಷಯಗಳನ್ನ ಈ ಕಾಯ್ದೆಯ ಅಡಿಯಲ್ಲಿ ತಗೊಳ್ಳಾಗುತ್ತೆ. ಜೊತೆಗೆ ಇಟ್ ಎನ್ಶೋರ್ಸ್ ಮೊನೋಗ್ಯಾಮಿ ಅಂಡ್ ಲೀಗಲ್ ರೈಟ್ಸ್ ಇನ್ ಮ್ಯಾರೇಜ್. ಹಿಂದೂ ವಿವಾಹ ಕಾಯ್ದೆ ಜಾರಿಗೊಳಿಸಿದರ ಪ್ರಮುಖ ಉದ್ದೇಶವೇ ಮೊನೋಗ್ಯಾಮಿಯನ್ನ ಜಾರಿಗೊಳಿಸಲಿಕ್ಕೆ. ಮೊನೋಗ್ಯಾಮಿ ಅಂದ್ರೆ ಏಕಪತ್ನಿತ್ವ ವಿವಾಹ ಪದ್ಧತಿ. ಅಂದ್ರೆ ಮೊನೋಗ್ಯಾಮಿ ಮೀನ್ಸ್ ಒನ್ ಮ್ಯಾನ್ ಶುಡ್ ಮ್ಯಾರಿ ಓನ್ಲಿ 1 ವಿಮೆನ್ ಅಂತೇಳಿ. ಒಬ್ಬ ಪುರುಷ ಒಬ್ಬಳೇ ಸ್ತ್ರೀಯನ್ನ ವಿವಾಹವಾಗುವುದಕ್ಕೆ ಮೊನೋಗ್ಯಾಮಿ, ಏಕಪತ್ನಿತ್ವ ವಿವಾಹ ಅಂತೇವೆ. ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ಏಕಪತ್ನಿತ್ವ ಜಾರಿಗೊಳಿಸಿದ್ರು. ಒನ್ ಮೋರ್ ಥಿಂಗ್ ಇಸ್, ಇಲ್ಲಿ ವಿವಾಹ ಕಾಯ್ದೆ ಮಾಡಿರೋದೇ ಮೊನೋಗ್ಯಾಮಿಯನ್ನ ತರಲಿಕ್ಕಾಗಿ ಅಂತ ಹೇಳಿ. ಸೊ ಹಿಂದೂ ಮ್ಯಾರೇಜ್ ಆಕ್ಟ್ 1955. ಎರಡನೇದು ಮ್ಯಾರೇಜ್ಗೆ ಸಂಬಂಧಿಸಿದಂತಹ ಕಾಯ್ದೆ ಅಂದ್ರೆ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006. 2006ರಲ್ಲಿ ಜಾರಿಯಾದಂತಹ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳ್ತೇವೆ. ಇಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಿದಾಗ ಲೀಗಲ್ ಏಜ್ ಅನ್ನ ಮಾಡಿದ್ರು. ದಿಸ್ ಪರ್ಟಿಕ್ಯುಲರ್ ಆಕ್ಟ್ made legal age for men and women 21 and 18. ಸೊ ಮಹಿಳೆಯರಿಗೆ 18 ವರ್ಷ ಹಾಗೂ ಪುರುಷರಿಗೆ 21 ವರ್ಷ ವಿವಾಹ ಯೋಗ್ಯ ವಯಸ್ಸು ಅಂತ ಹೇಳಿ ನಿಗದಿಪಡಿಸಿದಂತಹ ಕಾಯ್ದೆ ಇದು. ಜೊತೆಗೆ ಈ ಕಾಯ್ದೆ ದಿಸ್ ಪನಿಷಸ್ ದೋಸ್ ಹೂ ಕಂಡಕ್ಟ್ ಆರ್ ಪ್ರಮೋಟ್ ಚೈಲ್ಡ್ ಮ್ಯಾರೇಜಸ್. ಈ ಕಾಯ್ದೆ ಯಾಕೆ ಮಾಡಿದ್ದಾರೆ ಅಂದ್ರೆ, ಯಾರು ಬಾಲ್ಯ ವಿವಾಹವನ್ನ ನಡೆಸ್ತಾರೋ ಹಾಗೂ ಯಾರು ಬಾಲ್ಯ ವಿವಾಹಗಳಿಗೆ ಪ್ರೋತ್ಸಾಹ ನೀಡ್ತಾರೋ ಅವರಿಗೆ ಶಿಕ್ಷೆ ವಿಧಿಸಲಿಕ್ಕಾಗಿ ಈ ಒಂದು ಕಾಯ್ದೆಯನ್ನ ಮಾಡಿದ್ದಾರೆ. ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಥವಾ ತಡೆಗಟ್ಟುವ ಕಾಯ್ದೆ ಅಂತ ಕರೀತೇವೆ. ಇನ್ ಲಾಸ್ಟ್ಲಿ, ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಮ್ಯಾರೇಜ್ ಆಕ್ಟ್ 2019. ಇದು ಇತ್ತೀಚೆಗೆ ಬಂದಿರುವಂತಹ ಕಾಯ್ದೆ. ಸೊ ಮುಸ್ಲಿಂ ವಿಮೆನ್ ಮ್ಯಾರೇಜ್ ಪ್ರೊಟೆಕ್ಷನ್ ರೈಟ್ಸ್ ಆನ್ ಮ್ಯಾರೇಜ್, ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಮ್ಯಾರೇಜ್, ಮುಸ್ಲಿಂ ಮಹಿಳೆಯರ ವಿವಾಹದ ಹಕ್ಕನ್ನು ರಕ್ಷಿಸಲಿಕ್ಕಾಗಿ ಇರುವಂತಹ ಕಾಯ್ದೆ. ಈ ಕಾಯ್ದೆಯನ್ನ ಪರ್ಟಿಕ್ಯುಲರ್ ಆಗಿ ಯಾಕೆ ಜಾರಿಗೊಳಿಸಿದ್ರು ಅಂತಂದ್ರೆ, ದಿಸ್ ಆಕ್ಟ್ ಡಿಕ್ಲೇರ್ಸ್ ಟ್ರಿಪಲ್ ತಲಾಕ್ ಇಲ್ಲೀಗಲ್. ಎಲ್ಲರಿಗೂ ಗೊತ್ತಿರೋ ಹಾಗೆ ತ್ರಿವಳಿ ತಲಾಕ್ ಅನ್ನೋದು ಜಾರಿಯಲ್ಲಿತ್ತು. ಇದು ಮುಸ್ಲಿಂ ಮಹಿಳೆಯರಿಗೆ ಒಂದು ರೀತಿ ಅಸುರಕ್ಷತೆಯ ಭಾವನೆಯನ್ನ ನೀಡಿತ್ತು. ಹಾಗಾಗಿ ಇವಾಗ ಅವರಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ 3 ಸಲ ತಲಾಕ್ ಅಂದ್ರೆ ವಿವಾಹ ಮುರಿದು ಬೀಳುವಂತಹ ಪರಿಸ್ಥಿತಿ ಇತ್ತು. ಇತ್ತೀಚೆಗಂತೂ ಟೆಕ್ನಾಲಜಿ ಮೂಲಕವೂ ಕೂಡ, ಅಂದ್ರೆ ವಾಟ್ಸಪ್ ಅಲ್ಲಾಗ್ಲಿ, ವಿಡಿಯೋ ಕಾಲ್ ಅಲ್ಲಾಗ್ಲಿ 3 ಸಲ ತಲಾಕ್ ಅಂದ್ರೆ ವಿವಾಹಗಳು ಮುರಿದು ಬೀಳುವಂತಹ ಪರಿಸ್ಥಿತಿ ಆಗಿತ್ತು. ಅದನ್ನ ತಪ್ಪಿಸ್ಲಿಕ್ಕಾಗಿ ತ್ರಿವಳಿ ತಲಾಖನ್ನ ನಿಷೇಧ ಮಾಡಲಿಕ್ಕಾಗಿ ಈ ಒಂದು ಕಾಯ್ದೆಯನ್ನ 2019ರಲ್ಲಿ ಜಾರಿಗೆಗೊಳಿಸಿದ್ದಾರೆ. ದಿಸ್ ಪ್ರೊಟೆಕ್ಟ್ಸ್ ರೈಟ್ಸ್ ಆಫ್ ಮುಸ್ಲಿಂ ವಿಮೆನ್ ಇನ್ ಮ್ಯಾರೇಜ್. ಈ ಕಾಯ್ದೆ ಜಾರಿಗೆ ಬಂದಿರೋದ್ರಿಂದ ಮುಸ್ಲಿಂ ಮಹಿಳೆಯರಿಗೆ ಒಂದು ಸಲ ಸುರಕ್ಷತೆಯ ಭಾವನೆ, ವಿವಾಹಕ್ಕೆ ಸಂಬಂಧಿಸಿದಂತೆ ಸುರಕ್ಷತೆಯ ಭಾವನೆ ಉಂಟಾಗಿದೆ ಅಂತೇಳಿ. ನೆಕ್ಸ್ಟ್ ಲಾ ಈಸ್ ಅಬೌಟ್ ಪ್ರಾಪರ್ಟಿ ಅಂಡ್ ಇನ್ಹೆರಿಟೆನ್ಸ್ ರೈಟ್ಸ್. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಪ್ರಾಪರ್ಟಿ ಅಂಡ್ ಇನ್ಹೆರಿಟೆನ್ಸ್, ಆಸ್ತಿ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂತಹ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ಸೊ ಅದರಲ್ಲಿ ಮಹತ್ವದ ಕಾಯ್ದೆ ಅಂದ್ರೆ ಹಿಂದೂ ಸಕ್ಸೆಷನ್ ಆಕ್ಟ್, ಅಮೆಂಡ್ಮೆಂಟ್ ಆಕ್ಟ್ 2005 ಅಂತೇಳಿ. ಆಕ್ಚುಲಿ ಹಿಂದೂ ಸಕ್ಸೆಷನ್ ಆಕ್ಟ್ ಪಾಸ್ ಆಗಿದ್ದು 1956ರಲ್ಲಿ, ಅಮೆಂಡ್ಮೆಂಟ್ ಆಗಿದ್ದು 2005ರಲ್ಲಿ.
ಈ ಕಾಯ್ದೆಯನ್ನು ಜಾರಿಗೊಳಿಸಿದ ಉದ್ದೇಶ ಏನು ಅಂದ್ರೆ, ದಿಸ್ ಲಾ ಪರ್ಟಿಕ್ಯುಲರ್ಲಿ ಗಿವ್ಸ್ ಡಾಟರ್ಸ್ ಈಕ್ವಲ್ ರೈಟ್ಸ್ ಇನ್ ಎನ್ಸೆಸ್ಟ್ರಲ್ ಪ್ರಾಪರ್ಟಿ. ಸೊ ಹೆಣ್ಣು ಮಕ್ಕಳಿಗೂ ಕೂಡ ಪೂರ್ವಜರ ಆಸ್ತಿಯಲ್ಲಿ ಸಮಾನ ಹಕ್ಕನ್ನ ಕೊಡುವಂತಹ ಕಾಯ್ದೆ ಇದು. ಪೂರ್ವಜರ ಆಸ್ತಿಯಲ್ಲಿ ಸಮಾನ ಹಕ್ಕು ಅಂದ್ರೆ ಗಂಡು ಮಕ್ಕಳಿಗೆ ಸಮಾನವಾಗಿ ಹೆಣ್ಣು ಮಕ್ಕಳಿಗೂ ಆಸ್ತಿಯನ್ನ ಕೊಡುವಂತಹ ಕಾಯ್ದೆ ಅಂತ ಹೇಳಿದೆ ನಾನು. ಹೆಣ್ಣು ಮಕ್ಕಳಿಗೆ ಸಮಾನ ಆಸ್ತಿ ಅಂದ ತಕ್ಷಣ ಎಲ್ಲರೂ ತಂದೆ ಆಸ್ತಿಯಲ್ಲಿ ಈಕ್ವಲ್ ಆಗಿ ಕೇಳಕ್ ಬರಲ್ಲ. ಯಾಕೆ ಅಂದ್ರೆ ಇಲ್ಲಿ ಆಸ್ತಿಯಲ್ಲಿ ಎರಡು ಪ್ರಕಾರ ಇದೆ, ಒಂದು ಸ್ವಯಾರ್ಜಿತ, ಒಂದು ಪಿತ್ರಾರ್ಜಿತ. ಈ ಕಾಯ್ದೆ ಕೇವಲ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಸಮಪಾಲನ್ನ ಕೊಡುತ್ತೆ. ಹಾಗಾಗಿ ಹೆಣ್ಮಕ್ಳು ಗಮನವಿಟ್ಟು ಈ ಕಾಯ್ದೆಯನ್ನ ಬಳಸ್ಕೊಳ್ಬೇಕು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಎನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಮಾತ್ರ ಈಕ್ವಲ್ ರೈಟ್ ಸಿಗುತ್ತೆ. ಅಂಡ್ ಆಲ್ಸೋ ದಿಸ್ ಮಾರ್ಕ್ಸ್ ಎ ಮೇಜರ್ ಸ್ಟೆಪ್ ಟುವರ್ಡ್ಸ್ ಜೆಂಡರ್ ಇಕ್ವಾಲಿಟಿ. ಈ ಕಾಯ್ದೆ ಒಂದು ಲಿಂಗ ಸಮಾನತೆಯನ್ನ ತರಲಿಕ್ಕೆ ಬಹು ಪ್ರಮುಖ ಕಾಯ್ದೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನ ಪಡ್ತಾರೆ. ಇನ್ನು ಆರನೇದಾಗಿ ಹೆಲ್ತ್ ಅಂಡ್ ರಿಪ್ರೊಡಕ್ಟಿವ್ ರೈಟ್ಸ್. ಸೊ ಮಹಿಳೆಯರ ಆರೋಗ್ಯ ಮತ್ತು ಸಂತಾನ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಎರಡು ಕಾಯ್ದೆಗಳನ್ನು ನಾವು ಉಲ್ಲೇಖ ಮಾಡಬಹುದು. ಮೊದಲನೇದು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಅಂಡ್ ಅಮೆಂಡೆಡ್ ಇನ್ 2017. ಸೊ ಮಾತೃತ್ವ ಲಾಭದ ಕಾಯ್ದೆಯನ್ನ 1961ರಲ್ಲಿಯೇ ಜಾರಿಗೊಳಿಸಲಾಗಿದೆ. ಆದರೆ 2017ರಲ್ಲಿ ಅದಕ್ಕೊಂದು ತಿದ್ದುಪಡಿಯನ್ನು ತಂದಿದ್ದಾರೆ, ಅಮೆಂಡ್ಮೆಂಟ್ ಮಾಡಿದ್ದಾರೆ. ಈ ಕಾಯ್ದೆಯನ್ನ ಯಾಕೆ ಜಾರಿಗೊಳಿಸಿದ್ದಾರೆ ಅಂದ್ರೆ, ದಿಸ್ ಆಕ್ಟ್ ಪ್ರೊವೈಡ್ಸ್ 26 ವೀಕ್ಸ್ ಆಫ್ ಪೇಯ್ಡ್ ಮೆಟರ್ನಿಟಿ ಲೀವ್. ಸೊ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಮಾತೃತ್ವ ರಜೆಯನ್ನ 26 ವಾರಗಳ ಮಾತೃತ್ವ ರಜೆಯನ್ನ ನೀಡಲಾಗುತ್ತೆ. ಅಂಡ್ ಆಲ್ಸೋ ದಿಸ್ ಆಕ್ಟ್ ಎನ್ಶೋರ್ಸ್ ಜಾಬ್ ಸೆಕ್ಯೂರಿಟಿ ಫಾರ್ ಪ್ರೆಗ್ನೆಂಟ್ ವಿಮೆನ್. ಈಗ ಅಸಂಘಟಿತ ವಲಯದಲ್ಲಿರುವಂತೆ ಜಾಬ್ ಸೆಕ್ಯೂರಿಟಿ ಅಂದ್ರೆ ಉದ್ಯೋಗ ಕಳೆದುಕೊಳ್ಳುವಂತಹ ಒಂದು ಅಸುರಕ್ಷತೆಯ ಭಾವನೆ ಮಹಿಳೆಯರಿಗೆ ಇರೋದಿಲ್ಲ. ಹಾಗಾಗಿ ಮೆಟರ್ನಿಟಿ ಲೀವ್ ಅನ್ನ ಕಂಪಲ್ಸರಿಯಾಗಿ ಕೊಡಬೇಕು. ಮಾತೃತ್ವ ರಜೆಯನ್ನ 26 ವಾರಗಳ ಮಾತೃತ್ವ ರಜೆಯನ್ನ ಕೊಡಲೇಬೇಕು ಅಂತ ಈ ಕಾಯ್ದೆ ಉಲ್ಲೇಖ ಮಾಡುತ್ತೆ. ಅಂಡ್ ಆಲ್ಸೋ ಇನ್ನೊಂದು ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆ ಅಂದ್ರೆ ಪ್ರೀ ಕನ್ಸೆಪ್ಷನ್ ಅಂಡ್ ಪ್ರೀ ನಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್, PCPNDT ಅಂತ ಕಾಮನ್ಲಿ ಹೇಳ್ತಾರೆ, ಆಕ್ಟ್ 1994. ಅಂದ್ರೆ ಇದು ಸಾಮಾನ್ಯವಾಗಿ ದಿಸ್ ಪ್ರೊಹಿಬಿಟ್ಸ್ ಸೆಕ್ಸ್ ಡಿಟರ್ಮಿನೇಷನ್ ಆಫ್ ಫಿಟಸ್. ಸೊ ಭ್ರೂಣ ಲಿಂಗ ಪತ್ತೆಯನ್ನ ಮಾಡುವಂತದ್ದನ್ನ ನಿಷೇಧ ಮಾಡುತ್ತೆ. ಸಾಮಾನ್ಯವಾಗಿ ಭ್ರೂಣ ಲಿಂಗ ಪತ್ತೆ ಮಾಡುವುದು ಅಪರಾಧ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಅಂತ ಹೇಳಿ ಪರಿಗಣಿಸಲ್ಪಡುತ್ತೆ. ಹಾಗೆಯೇ ದಿಸ್ ಆಕ್ಟ್ ಪರ್ಟಿಕ್ಯುಲರ್ಲಿ ಪ್ರಿವೆಂಟ್ಸ್ ಫಿಮೇಲ್ ಇನ್ಫೆಂಟಿಸೈಡ್, ಹೆಣ್ಣು ಶಿಶು ಹತ್ಯೆಯನ್ನ ನಿಷೇಧ ಮಾಡುವ, ತಡೆಗಟ್ಟುವುದಕ್ಕಾಗಿ ಈ ಕಾಯ್ದೆಯನ್ನ ಜಾರಿಗೊಳಿಸಿದ್ದಾರೆ. ಸೊ ಈ ಎರಡೂ ಕಾಯ್ದೆಗಳು ಮಹಿಳೆಯರ ಆರೋಗ್ಯಕ್ಕಾಗಿ ಮತ್ತು ಸಂತಾನ ಹಕ್ಕುಗಳಿಗಾಗಿ ಮಾಡಿರುವಂತಹ ಕಾಯ್ದೆಗಳು, ಹೆಲ್ತ್ ಅಂಡ್ ರಿಪ್ರೊಡಕ್ಟಿವ್ ರೈಟ್ಸ್ ಆಫ್ ವಿಮೆನ್. ಅಂಡ್ ಲಾಸ್ಟ್ಲಿ, ಅಪಾರ್ಟ್ ಫ್ರಮ್ ಆಲ್ 6 ಇಂಪಾರ್ಟೆಂಟ್ ಆಕ್ಟ್ಸ್, ದೇರ್ ಆರ್ ಸಮ್ ಅದರ್ ಇಂಪಾರ್ಟೆಂಟ್ ಆಕ್ಟ್ಸ್ ಅಲ್ಲಿ ಯಾವ್ಯಾವುದನ್ನ ನೋಡೋಣ. ಸೊ ಈ 6 ಪ್ರಮುಖ ಕಾಯ್ದೆಗಳನ್ನ ಹೊರತುಪಡಿಸಿದ್ರೆ ಇನ್ನೂ ಹಲವು ಕಾಯ್ದೆಗಳಿದೆ. ಅದರಲ್ಲಿ ಕೆಲವೊಂದನ್ನ ನಾನು ಇಲ್ಲಿ ಕೋಟ್ ಮಾಡ್ತೇನೆ. ಮೊದಲನೇದಾಗಿ ಇಂಡಿಸೆಂಟ್ ರಿಪ್ರೆಸೆಂಟೇಷನ್ ಆಫ್ ವಿಮೆನ್ ಪ್ರೊಹಿಬಿಷನ್ ಆಕ್ಟ್ 1986. ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತಿಸುವುದು ಅಥವಾ ಮಹಿಳೆಯರನ್ನ ಅಸಭ್ಯವಾಗಿ ಪ್ರದರ್ಶಿಸುವುದೇನಿದೆ ಇದನ್ನ ತಡೆಗಟ್ಟುವಂತಹ ಕಾಯ್ದೆ, ಪ್ರೊಹಿಬಿಷನ್, ನಿಷೇಧ ಮಾಡುವಂತಹ ಕಾಯ್ದೆ 1986. ಅಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ಗಳಲ್ಲಾಗ್ಲಿ ಅಥವಾ ಪಬ್ಲಿಕ್ ಪೋಸ್ಟರ್ಗಳಲ್ಲಾಗ್ಲಿ ಮಹಿಳೆಯರನ್ನ ಅಸಭ್ಯವಾಗಿ ತೋರಿಸಲಿಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಬರೋದಿಲ್ಲ, ಶಿಕ್ಷಾರ್ಹ ಅಪರಾಧ. ಹಾಗೆಯೇ ಎರಡನೇದಾಗಿ ಇಮ್ಮಾರಲ್ ಟ್ರಾಫಿಕ್ ಆಕ್ಟ್, ಪ್ರಿವೆನ್ಷನ್ ಆಕ್ಟ್ 1956, ವೇಶ್ಯಾವೃತ್ತಿಯನ್ನ ತಡೆಗಟ್ಟುವ ಕಾಯ್ದೆಯನ್ನ 1956ರಲ್ಲಿ ಭಾರತೀಯ ಸಂವಿಧಾನ ಜಾರಿಗೊಳಿಸಿದೆ. ಸೊ ಮಹಿಳೆಯರ ಸಾಗಾಣಿಕೆ ಹಾಗೂ ವೇಶ್ಯಾವೃತ್ತಿಯನ್ನ ತಡೆಗಟ್ಟುವಂತಹ ಕಾಯ್ದೆ ಅಂತ ಹೇಳಿ. ಹಾಗೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸಸ್, ಪೋಕ್ಸೋ ಆಕ್ಟ್ 2012. ಸೊ ಡಿಯರ್ ಸ್ಟೂಡೆಂಟ್ಸ್, you might have heard about POCSO. In these days you are hearing this POCSO very oftenly. POCSO, POCSO, Protection of Children from Sexual Offences. Minor children ಅಪ್ರಬುದ್ಧ ಮಕ್ಕಳ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯಗಳಾದ್ರೆ ಅದನ್ನು ತಡೆಗಟ್ಟಲಿಕ್ಕೆ ಮತ್ತು ಅದಕ್ಕಾಗಿ ಶಿಕ್ಷೆಯನ್ನ, ಆ ದೌರ್ಜನ್ಯ ಮಾಡಿದವರಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕಾಗಿ ಜಾರಿಯಾಗಿರುವಂತಹ ಕಾಯ್ದೆ. ಇದರ ಜೊತೆಗೆ ಮತ್ತೊಂದನ್ನ ನಾವು ಇಲ್ಲಿ ಉಲ್ಲೇಖ ಮಾಡೋದಾದ್ರೆ ಸೈಬರ್ ಆಕ್ಟ್ ಜಾರಿಗೆ ಬಂದಿದೆ. ಈ ಸೈಬರ್ ಸೆಕ್ಯೂರಿಟಿಯನ್ನ ಕೊಡ್ಲಿಕ್ಕೋಸ್ಕರ, ಸೈಬರ್ ಸುರಕ್ಷತೆಯನ್ನ ಕೊಡ್ಲಿಕ್ಕೋಸ್ಕರ ಜಾರಿಯಲ್ಲಿ
ಕಾಯ್ದೆ ಜಾರಿಗೆ ಬಂದಿದೆ. ಸೈಬರ್ ಮೂಲಕ ಏನಾದರೂ ಇಂಟರ್ನೆಟ್ ಮೂಲಕ ಅಂತರ್ಜಾಲ ಅಪರಾಧಗಳನ್ನು ತಡೆಗಟ್ಟಲಿಕ್ಕಾಗಿ ಕಾಯ್ದೆಯನ್ನು ಜಾರಿಗೊಳಿಸಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೆಲ್ಪ್ ಲೈನ್ ಕೂಡ ಜಾರಿಯಲ್ಲಿದೆ, 1930. ಯಾವುದೇ ಸೈಬರ್ ಕ್ರೈಮ್ಗಳಾದಾಗ ನಾವು ಇಮಿಡಿಯೇಟ್ಲಿ 1930ಗೆ ಕಾಲ್ ಮಾಡಿದ್ರೆ ಖಂಡಿತವಾಗಿಯೂ ಸೈಬರ್ ಪೊಲೀಸರು ತಮಗೆ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ಸಹಾಯ ಮಾಡ್ತಾರೆ. ಈ ಎಲ್ಲ ಕಾಯ್ದೆಗಳನ್ನು ನಾವು ಅದರ್ ಇಂಪಾರ್ಟೆಂಟ್ ಲಾಸ್ ಅಲ್ಲಿ ಉಲ್ಲೇಖಿಸಬಹುದು. ಇದು 7 ಪ್ರಮುಖ ಕಾಯ್ದೆಗಳು ಅಂತಾನೆ ಹೇಳ್ಬೋದು. ಮಹಿಳೆಯರಿಗಾಗಿ, ಮಹಿಳೆಯರ ರಕ್ಷಣೆಗಾಗಿ, ಮಹಿಳೆಯರ ಗೌರವವನ್ನು ಕಾಪಾಡಲಿಕ್ಕಾಗಿ, ಮಹಿಳೆಯರಿಗೆ ಸಮಾನತೆಯನ್ನ ಕೊಟ್ಟು ಅವರನ್ನ ಸಬಲೀಕರಣಗೊಳಿಸಲಿಕ್ಕಾಗಿ ಭಾರತೀಯ ಸಂವಿಧಾನ ಜಾರಿಗೆ ತಂದಿರುವಂತಹ ಪ್ರಮುಖ ಕಾಯ್ದೆಗಳು ಅಂತೇಳಿ. ಈಗ ನೆಕ್ಸ್ಟ್ ಕ್ವೆಶನ್ ಬರೋದು, ವೈ ದೀಸ್ ಲಾಸ್? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದೀಸ್ ಲಾಸ್? ಯಾಕೆ ಮಹಿಳೆಯರಿಗಾಗಿ ಕಾಯ್ದೆಗಳನ್ನು ಜಾರಿಗೊಳಿಸಬೇಕು? ಅದರ ಮಹತ್ವ ಏನು? ಅದರ ಅವಶ್ಯಕತೆ ಏನು ಅಂತ ಹೇಳಿ. ಮೊದಲನೇದಾಗಿ, ಟು ಪ್ರಮೋಟ್ ಜೆಂಡರ್ ಇಕ್ವಾಲಿಟಿ, ಲಿಂಗ ಸಮಾನತೆಯನ್ನು ತರಲಿಕ್ಕಾಗಿ ಈ ಮಹಿಳಾ ಕಾನೂನುಗಳ ಅವಶ್ಯಕತೆ ಇದೆ. ಜೊತೆಗೆ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ವೈಲೆನ್ಸ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್, ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯಗಳನ್ನ ಹಾಗೂ ಮಹಿಳಾ ಶೋಷಣೆಗಳನ್ನು ತಡೆಗಟ್ಟಲಿಕ್ಕಾಗಿ ಕಾಯ್ದೆಗಳ ಅವಶ್ಯಕತೆ ಇದೆ. ಹಾಗೆಯೇ ಟು ಎಂಪವರ್ ವಿಮೆನ್ ಸೋಷಿಯಲಿ ಅಂಡ್ ಇಕನಾಮಿಕಲಿ, ಮಹಿಳೆಯರನ್ನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕಾಗಿ ವಿಶೇಷ ಕಾಯ್ದೆಗಳ ಅವಶ್ಯಕತೆ ಇದೆ. ಅಂಡ್ ಲಾಸ್ಟ್ಲಿ, ಟು ಎನ್ಶೋರ್ ಜಸ್ಟಿಸ್ ಅಂಡ್ ಡಿಗ್ನಿಟಿ ಟು ವಿಮೆನ್, ಮಹಿಳೆಯರಿಗೆ ನ್ಯಾಯವನ್ನ ಮತ್ತು ಗೌರವವನ್ನ, ಘನತೆಯನ್ನ ದೊರಕಿಸಿಕೊಡ್ಲಿಕ್ಕಾಗಿ ಈ ಮಹಿಳಾ ಕಾಯ್ದೆಗಳು ಅವಶ್ಯಕವಿವೆ ಅಂತೇಳಿ. ಬಟ್ ಇಷ್ಟೆಲ್ಲ ಅವಶ್ಯಕತೆ ಇದ್ರೂ ಕೂಡ, ಮಹಿಳಾ ಕಾನೂನುಗಳಿದ್ರೂ ಕೂಡ ದೌರ್ಜನ್ಯಗಳು ಕಡಿಮೆ ಆಗ್ತಾ ಇಲ್ಲ, ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಶೋಷಣೆಗಳು ಕಡಿಮೆ ಆಗ್ತಾ ಇಲ್ಲ, ಅತ್ಯಾಚಾರ ಬಲಾತ್ಕಾರಗಳು ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಕಾನೂನುಗಳನ್ನ ಜಾರಿಗೊಳಿಸುವಲ್ಲಿ ಕೆಲವೊಂದು ಚಾಲೆಂಜಸ್ ಇದೆ. ಕೆಲವೊಂದು ಕಾನೂನನ್ನ, ಈ ಎಲ್ಲ ಕಾನೂನುಗಳನ್ನ ಏನು ನಾವು ಹೇಳ್ತೇವೆ ಸಮಸ್ಯೆಗಳಿದೆ, ಕಾನೂನನ್ನ ಜಾರಿಗೊಳಿಸಲಿಕ್ಕೆ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದೆ. ಚಾಲೆಂಜಸ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ದೀಸ್ ಲಾಸ್. ವಿಚ್ ಆರ್ ದೋಸ್ ಚಾಲೆಂಜಸ್? ಫಸ್ಟ್ ಆಫ್ ಆಲ್, ಲ್ಯಾಕ್ ಆಫ್ ಅವೇರ್ನೆಸ್ ಅಮಂಗ್ ವಿಮೆನ್. ಎಷ್ಟೋ ಮಹಿಳೆಯರಿಗೆ ಭಾರತ ಸರ್ಕಾರ ಏನೇನು ಕಾಯ್ದೆಗಳನ್ನು ಜಾರಿಗೊಳಿಸಿದೆ ಅನ್ನೋದೇ ಇವತ್ತಿಗೂ ಗೊತ್ತಿಲ್ಲ. ತಮಗಾಗಿ ಇರುವಂತಹ ಕಾಯ್ದೆಗಳ ಬಗ್ಗೆಯೇ ಮಹಿಳೆಯರಿಗೆ ತಿಳುವಳಿಕೆ ಇಲ್ಲ. ಹಾಗಾಗಿ ಮಹಿಳಾ ದೌರ್ಜನ್ಯಗಳು ಕಡಿಮೆ ಆಗ್ತಾ ಇಲ್ಲ. ದೌರ್ಜನ್ಯ ಆದಾಗ ಕಾನೂನಿನ ಸಹಾಯವನ್ನ ಪಡಿತಾ ಇಲ್ಲ ಮಹಿಳೆಯರು. ಪೊಲೀಸ್ ಠಾಣೆಯ ಅಥವಾ ಸಮಾಜ ಸೇವಕರ ಒಂದು ಸಹಾಯವನ್ನು ಪಡೆದುಕೊಳ್ತಾ ಇಲ್ಲ. ಸೊ ಲ್ಯಾಕ್ ಆಫ್ ಅವೇರ್ನೆಸ್ ಅಮಂಗ್ ವಿಮೆನ್. ಎರಡನೇದು, ಸೋಷಿಯಲ್ ಸ್ಟಿಗ್ಮಾ ಅಂಡ್ ಫಿಯರ್. ಆಸ್ ಯು ನೋ, ಸಮಾಜದ ಭಯ ಇದೆ ಮಹಿಳೆಯರಿಗೆ. ಏನಾದರೂ ಒಂದು ದೌರ್ಜನ್ಯ ಆದಾಗ ಅದನ್ನ ಬಾಯ್ಬಿಟ್ಟು ಹೇಳಿಕೊಳ್ಳುವಂತಹ ಒಂದು ಧೈರ್ಯ ಬಹಳಷ್ಟು ಮಹಿಳೆಯರಿಗಿಲ್ಲ. ಸಮಾಜ ನಮ್ಮನ್ನ ಯಾವ ರೀತಿ ನಡೆಸ್ಕೊಳ್ಳುತ್ತೋ ಅನ್ನೋ ಭಯ ಇದೆ. ಆ ಭಯದಿಂದಾಗಿ ಇವತ್ತು ಕಾಯ್ದೆಗಳನ್ನ ವ್ಯವಸ್ಥಿತವಾಗಿ ಜಾರಿಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಡಿಲೇಸ್ ಇನ್ ಲೀಗಲ್ ಪ್ರೊಸೀಜರ್ಸ್. ಈ ಕಾಯ್ದೆ ಏನಿದೆ, ಕಾನೂನಿನ ಒಂದು ಪ್ರೊಸೀಜರ್ಗಳೇನಿದೆ, ಪದ್ಧತಿಗಳು ಅಥವಾ ನಾವೇನು ಹೇಳ್ತೇವೆ ಕಾನೂನಿನ ಕ್ರಿಯಾವಿಧಿಗಳೇನಿದೆ, ಇದು ತುಂಬಾ ಉದ್ದವಾಗಿದೆ. ನಮ್ಮಲ್ಲಿ ಡಿಲೇ ಮಾಡ್ತಾರೆ, ವಿಳಂಬವಾದಂತಹ ಕಾನೂನಿನ ಪ್ರಕ್ರಿಯೆಗಳಿದೆ. ಹಾಗಾಗಿಯೂ ಕೂಡ ಮಹಿಳೆಯರು ಎಷ್ಟೋ ಸಲ ಆಗಿರುವ ದೌರ್ಜನ್ಯಗಳನ್ನು ಸಹಿಸ್ಕೊಂಡು ಬಿಡ್ತಾರೆ, ಅದರ ವಿರುದ್ಧ ಹೋರಾಟ ಮಾಡೋದೇ ಇಲ್ಲ. Lastly, patriarchal attitudes. As you know, India is a patriarchal society and ಭಾರತೀಯ ಸಮಾಜ ಅನ್ನೋದು ಪುರುಷ ಪ್ರಧಾನ, ಪಿತೃಪ್ರಧಾನ ಸಮಾಜ ಆಗಿರೋದ್ರಿಂದ ಇವತ್ತಿಗೂ ಪಿತೃಪ್ರಧಾನ ಒಂದು ಭಾವನೆಗಳೇ ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಮಹಿಳೆಯರಿಗೆ ಇವತ್ತಿಗೂ ಕೂಡ ಸಮಾನತೆ ಸಿಗದೇ ಇರೋದ್ರಿಂದ ಈ ಕಾಯ್ದೆಗಳನ್ನು ಜಾರಿಗೊಳಿಸುವಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ ಅಂತ ಹೇಳಿ. In conclusion, we can say women-related laws in India play a crucial role in building a just and equal society. ಭಾರತೀಯ ಸಮಾಜವನ್ನ ಸಮಾನತೆಯ ಆಧಾರದ ಮೇಲೆ, ನ್ಯಾಯದ ಆಧಾರ ಮೇಲೆ ಕಟ್ಟಬೇಕು ಅಂದ್ರೆ ಈ ಕಾನೂನುಗಳು ಅತಿ ಅವಶ್ಯಕ. The focus now is not only on legislation but on effective implementation. ಜೊತೆಗೆ ಡಿಜಿಟಲ್ ಸೇಫ್ಟಿ ರಿಫಾರ್ಮ್ಸ್ ಅಂಡ್ ಫಾಸ್ಟರ್ ಜಸ್ಟಿಸ್ ಡೆಲಿವರಿ. If all these happen, the laws will be enforced very successfully. The focus is ಬರೀ ಈಗ ಕಾಯ್ದೆಗಳ ಮೇಲೆ ಫೋಕಸ್ ಮಾಡೋಕ್ಕಿಂತ ಆ ಕಾಯ್ದೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸುವುದರ ಬಗ್ಗೆ, ಹಾಗೆಯೇ ಡಿಜಿಟಲ್ ಸೇಫ್ಟಿ ರಿಫಾರ್ಮ್ಸ್, ಈ ಡಿಜಿಟಲೀಕರಣ ಏನು ಬಂದ್ಬಿಟ್ಟಿದೆ, ಅಂತರ್ಜಾಲವನ್ನು ಉಪಯೋಗಿಸೋದ್ರಿಂದ ಎಲ್ಲರೂ ಡಿಜಿಟಲೀಕರಣಕ್ಕೆ ಒಳಗಾಗಿದ್ದೇವೆ, ಅದರ ಸುರಕ್ಷತೆಯನ್ನು ಕಲ್ಕೊಳ್ಬೇಕಾಗಿದೆ. ಹಾಗೆ ಫಾಸ್ಟರ್ ಜಸ್ಟಿಸ್ ಡೆಲಿವರಿ ಇಸ್ ನೀಡೆಡ್. ಅಂದ್ರೆ ನ್ಯಾಯವನ್ನ
ಕೊಡುವಲ್ಲಿ ತ್ವರಿತಗತಿಯಿಂದ ನ್ಯಾಯವನ್ನು ಕೊಡುವ ಅವಶ್ಯಕತೆ ಈಗ ಇದೆ. ಅಂದರೆ ಮಾತ್ರ ಮಹಿಳೆಯರಿಗೆ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಸೊ dear students, these are all the laws related to women in India. I think this video is helpful for you. Thanks for the watching. For more interesting videos, subscribe my channel Social Waves. Thank you.